ಮೃತ ಭೂಮಿಕ್ ಅವರ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತ ಭೂಮಿಕ್ ಅವರ ಕುಟುಂಬಸ್ಥರಿಗೆ ಸಾಂತ್ವನದ ನುಡಿಗಳನ್ನು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಅವತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಿದ್ರೆ ಭೂಮಿಕ್ ಉಳಿತಾ ಇದ್ದ ಅಂತ ಘಟನೆಯನ್ನ ನೆನೆದು ಅಳ್ತಾ ಇದ್ದಾರೆ ಅವರ ಕುಟುಂಬ. RCB ಇತಿಹಾಸದಲ್ಲೇ ಇದೊಂದು ಕರಾಳ ಅಧ್ಯಾಯ. ಮುಂದೆ ಆತುರವಾಗಿ ಇಂತಹ ನಿರ್ಧಾರಗಳಾಗಬಾರ್ದು ಅಂತ ಸರ್ಕಾರಕ್ಕೆ ಕಿವಿ ಹಿಂಡ್ತಾ ಇದೆ ಕುಟುಂಬ. ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋಕೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಭೂಮಿಕ್ ಅವರ ತಂದೆಯನ್ನ ಗಮನಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಹೋಗಿದ್ದಾರೆ. BJP ನಾಯಕರು ಹೋಗಿ ಕುಟುಂಬಕ್ಕೆ ನಾವಿದ್ದೀವಿ, ನಿಮ್ಮ ಜೊತೆಗೆ ಹೋರಾಟ ಮಾಡ್ತೀವಿ, ಮಗನಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ. ಯಾರು ಎಷ್ಟೇ ಸಾಂತ್ವನ ಹೇಳಿದ್ರು ನಾವು ಹೇಳ್ತಾ ಇದ್ವಿ ನಿಮಗೆ, ಎದೆ ಎತ್ತರಕ್ಕೆ ಬೆಳೆದಂತಹ ಮಗ ಈ ಸ್ಥಿತಿಯಲ್ಲಿ ನೋಡಿದಾಗ ಅವ್ರಿಗಾಗೋ ನೋವು ಯಾವ ಪದಗಳಿಗೂ ನಿಲುಕದ್ದು. ಭೂಮಿಕ್ 20 ವರ್ಷ ಇಂಜಿನಿಯರಿಂಗ್ ಕಾಲೇಜು ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ. ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಕೊಹ್ಲಿ ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಕೊಹ್ಲಿ ನೋಡಕ್ಕಲ್ಲ, ಸ್ಟೇಡಿಯಂ ನೋಡ್ಬೇಕಂತ ಈ ಫ್ಯಾನ್ ಯಾರು ಫ್ಯಾನ್ ಇರಲಿಲ್ಲ. ಅವನು ಕ್ರಿಕೆಟ್ ಸ್ಟೇಡಿಯಂ ನೋಡಕ್ಕೆ ಹೋಗುವಾಗ ಆ್ಯಸ್ ಯೂಸಲ್ ಅವ್ನು ಕಾಲೇಜಿಗೆ ಅಂತ ಹೋದ. ಬೆಳಗ್ಗೆ ಎದ್ದು ಮಾಮೂಲಿ 7-7:30 ಕಾಲೇಜಿಗೆ ಹೋಗಿದ್ದು ಅಷ್ಟೇ. ಅಲ್ಲಿಂದ ಬರುವಾಗ ಅವ್ರ ತಾಯಿ ಫೋನ್ ಮಾಡಿ ಹೇಳಿದ್ದಾನೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ, ನಾನು ಸ್ಟೇಡಿಯಂ ನೋಡಿಲ್ಲ, ನೋಡ್ಕೊಂಬರ್ತೀನಿ ಅಂತ ಹೋದ ಅಷ್ಟೇ. ಮತ್ತು ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿ ನೆಟ್ವರ್ಕ್ ಕಟ್ಟಾಗಿದೆ. ಮತ್ತು ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ, ಅವ್ನಿಗೆ ಸಿಕ್ಕಲಿಲ್ಲ. ನಾವು ಬೇಡ ಅಂತ ಹೇಳೋದ್ರೊಳಗಡೆನೂ ಅವನು ನೆಟ್ವರ್ಕ್ ಸಿಗಲಿಲ್ಲ. ನಾವು ಆಲ್ರೆಡಿ ನಾನು ಇರ್ಬೋದು, ನಮ್ಮ ಮನೆಯವ್ರು ಇರ್ಬೋದು, ಅವನ್ನ ಕಳ್ಕೊಂಡು ಪರಿಸ್ಥಿತಿನಲ್ಲಿ ಇರೋದಕ್ಕೆ ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ. ಅದನ್ನು ಬೇರೆ ಥರ ಬಿಂಬಿಸೋದು ಬೇಡ ಅಂತ ಅನಿಸುತ್ತೆ. ನಾನೇನು ನಿಮ್ಮನ್ನು ಮೀಡಿಯಾದಲ್ಲಿ ಬರಬೇಕು, ಮೀಡಿಯಾದಿಂದ ಇದಾಗಬೇಕು, ನನ್ನ ಮಗ ಬರೋಲ್ಲ, ನಿಮ್ಮ ಜೊತೆ ಬಂದು ಕೂತ್ರು ಏನು ಬರೋಲ್ಲ. ಅವನ ಪರಿಸ್ಥಿತಿನೇ ನಾವು ನೆನೆಸ್ಕೊಂಡು ಇನ್ನೂ ಇದು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಏನು ಹೇಳ್ಬೇಕು ಹೇಳಿ. ಸೊ ಅಲ್ಲಿ ಗ್ರೌಂಡಿಗೆ ಹೋದಾಗ ಕೊನೆ ಬಾರಿ ಯಾವಾಗ ಮಾತಾಡಿದ್ರು ಸರ್ ಗ್ರೌಂಡ್? ಸೊ ಇದು ಭೂಮಿಕ್ ತಂದೆಯವರ ನೋವಿನ ನುಡಿಗಳನ್ನು ಗಮನಿಸ್ತಾ ಇದ್ದೀರಾ. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಕುಟುಂಬಕ್ಕೆ ಆಗಿರುವಂತಹ ಆಘಾತ, ಶಾಕಿಂದ ಹೊರಬರೋದಕ್ಕೆ ಬಹಳ ಸಮಯ ಆಗುತ್ತೆ.